ಹಲೋ ಫ್ರೆಂಡ್ಸ್, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಸ್ನೇಹಿತರ, ಇವರ ಹೆಸರು ಮಧುರಾವಾಣಿ. ವಯಸ್ಸು 49 ವರ್ಷ. ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ. ಈಗ ದಾವಣಗೆರೆಯ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೇನೆ ಎಂದು ತಿಳಿಸಿದ್ದಾರೆ. ವಿದ್ಯಾಭ್ಯಾಸ SSLC ಡ್ರಾಪ್ ಆಗಿದೆಯಂತೆ. ಉದ್ಯೋಗ ಲೇಡೀಸ್ ಟೈಲರಿಂಗ್ ಹಾಗೂ ಬ್ಲೌಸ್ ನೈಟಿಯನ್ನು ಹೊಲಿಯುವುದು ಇವರ ಮುಖ್ಯ ಉದ್ಯೋಗವಾಗಿದೆ. ಇವರ ತಿಂಗಳ ಆದಾಯ 11,000 ಎಂದು ತಿಳಿಸಿದ್ದಾರೆ. ಹಾಗೆ ಒಂದೇ ಒಂದು ಹೆಜ್ಜೆ ಪ್ರೀತಿಯತ್ತ ಇವತ್ತು ಅವಳು ಕಂಪನಿಯನ್ನು ಹುಡುಕುತ್ತಿದ್ದಾರೆ ಎಂದು ಕೂಡ ತಿಳಿಸಲಾಗಿದೆ. ಹಾಗೆ ಇವರ ಹಿಂದಿನ ಮದುವೆಯ ಬಗ್ಗೆ ನೋಡೋದಾದ್ರೆ, ಮದುವೆ 20ನೇ ವಯಸ್ಸಿಗೆ ಆಯ್ತಂತೆ. ಗಂಡನು ಲಾರಿ ಡ್ರೈವರ್. ಪ್ರಾರಂಭದಲ್ಲಿ ಪ್ರೀತಿ ತುಂಬಿದ ದಿನಗಳು. ಮದುವೆಯ 10ನೇ ವರ್ಷಕ್ಕೆ ಗಂಡನ ಹೆಲ್ತ್ ಡೌನ್ ಆದ ಮೇಲೆ ದುಡಿಮೆ ನಿಂತು ಹೋಯಿತು. ಹೊಣೆಗಾರಿಕೆ, ಸಾಲ, ಬಡತನ. ಕೊನೆಗೆ ಗಂಡನ ನಿಧನ ಆಯಿತು. ಈಗ 12 ವರ್ಷಗಳಿಂದ ವಿಧವೆ ಜೀವನವನ್ನು ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ದಾರೆ. ಗಂಡನ ನೆನಪು ಎಷ್ಟೇ ಶ್ರದ್ಧೆಯಿಂದ ಉಳಿಸಿಕೊಂಡರೂ ಕಂಪನಿಯನ್ ಅಗತ್ಯತೆ ಮನುಷ್ಯನ ಹಕ್ಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಹಾಗೆ ಈಗಿನ ಆಸ್ತಿಗಳನ್ನು ನಾನು ನೋಡೋದಾದರೆ, ಕಂಪನಿಯನ್ ಹೇಗಿರಬೇಕು ಎಂದು ಕೂಡ ತಿಳಿಸಿದ್ದಾರೆ. ವಯಸ್ಸು 48ರಿಂದ 60 ಆಗಿರಬೇಕಂತೆ. ಪ್ರೀವಿಯಸ್ ಮ್ಯಾರೇಜ್ ಇದ್ದರೂ ಪರವಾಗಿಲ್ಲವಂತೆ. ಬಡತನ ಇದ್ದರೂ ಸ್ಪಷ್ಟ ಮನಸ್ಸು ಇರಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಸ್ಟೇಬಲ್ ಹಾಗೂ ಹೋಮ್ ಲವಿಂಗ್ ಇರಬೇಕು. ಮಾತಾಡುವವನು ಆಗಿರಬೇಕು. ಅಕ್ಕನಿಗೆ ಎಮೋಷನಲ್ ಸೇಫ್ಟಿ ಬೇಕು, ನಾಟ್ ಲಕ್ಸರಿ ಎಂದು ತಿಳಿಸಿದ್ದಾರೆ. ಹಾಗೆ ಅವನ ಮನಸ್ಸು ಶಾಂತವಾಗಿದ್ದರೆ ಸಾಕು, ಅಲ್ಲಿ ನನ್ನ ನಗೆಯ ನೆಲೆ ಇರುತ್ತದೆ ಎಂದು ತಿಳಿಸಿದ್ದಾರೆ. ಹಾಗೆ ಅವರ ಗ್ರೇಸ್ಫುಲ್ ಆದ ಮಾತುಗಳನ್ನು ನಾವು ನೋಡೋದಾದರೆ, ನಾನು ಸ್ಟೇಬಲ್ ಕಂಪನಿಯನ್ ಬೇಕೆಂದು ಹುಡುಕುತ್ತಿದ್ದೇನೆ. ಸಾಕುವಂತೋ ಹೆಜ್ಜೆ ಹೋಗಬೇಕು. ಪ್ರೀತಿಯಲ್ಲ, ಸ್ಪಂದನೆ ಬೇಕು. ನನ್ನ ಮೌನಕ್ಕೆ ಉತ್ತರ ಬೇಕು ಎಂದು ತಿಳಿಸಿದ್ದಾರೆ. ಬದುಕಿನಲ್ಲಿ ಕಂಪನಿಯನ್ ಇದ್ದರೆ ಮನೆಯ ಮೌನವು ಸಂಗೀತವಾಗಬಹುದು. 49 ವರ್ಷದ ಪ್ರೀತಿ ಮಗುವಲ್ಲ, ಆದರೆ ನಿಜವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಕೊನೆಯ ಆಹ್ವಾನ ಸ್ನೇಹಿತರ, ಬಾಳೊಂದಿಗೆ ನಡೆಯುವವನು ಬೇಕಾಗಿದ್ದಾನೆ. ನಾನು ಕಂಪನಿಯನನ್ನು ಹುಡುಕುತ್ತಿದ್ದೇನೆ. ಇದೇ ಮೊದಲ ಬಾರಿಗೆ ನನ್ನ ಆಸೆ ಮುಗಿದು ಹೋಗುವ ಹಂತದಲ್ಲಿ ನಾನು ಮುಕ್ತವಾಗಿ ಹೇಳ್ತೀನಿ, ನನ್ನ ಜೊತೆ ಮಾತನಾಡುವವನಿಗೆ, ನಗೆಯ ಜೊತೆಯಾದವನಿಗೆ ಎಷ್ಟು ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ದೊರಕುತ್ತದೆ. ಧನ್ಯವಾದಗಳು.